ಸೊ ನೋಡ್ರಿಪ್ಪ ಇವಾಗ ಟೈಮ್ 1 ಗಂಟೆ ಆತ್ರಿ. ನಮ್ಮ ಮಾಮೂ ಅವ್ರಿಗೇನೋ ನನ್ನ ಕೈಯಾಗಿಂದ ಬಿರಿಯಾನಿ ತಿನ್ನಂಗೆ ಆಗಿತ್ತಂತ್ರಿ. ನಾಳೆ ಅವ್ರು ಊರಿಗೆ ಹೋಗತ್ತಾರ ರೀ. ಅದಕ್ಕೆ ಇವತ್ತು ಅವ್ರು ಹೇಳಿದ್ರಿ ಬಿರಿಯಾನಿ ಮಾಡಂತಂದು. ಅದಕ್ಕೆ ಇವಾಗ ನಾ ಬಿರಿಯಾನಿ ಮಾಡತ್ತೀನಿ ರೀ. ಇಲ್ಲೆಲ್ಲ ಉಳ್ಳಾಗಡ್ಡಿ ಕಟ್ ಮಾಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಮತ್ತು ಇನ್ನೂ ಚಿಕನ್ ಬಂದಿಲ್ಲ ರೀ ಇಲ್ಲಿ ತನಕ. ಈ ಎಲ್ಲ ತರಕಾರಿ ಕಟ್ ಮಾಡ್ಕೊಳತ್ತೇನೆ ರೀ ನಾನು. ಇವಾಗ ರೈಸ್ ಏನಾರು ಇವಾಗ ಅನ್ನಕ್ಕೆ ಇಡಬೇಕಲ್ಲ ಈ ಸೈಡ್. ಇನ್ನೂ ಚಿಕನ್ ಬಂದಿಲ್ಲ, ಅದಕ್ಕೆ ಇವಾಗ ಎಲ್ಲ ಇಲ್ಲೇ ಕಟ್ ಮಾಡಿ ಇಟ್ಕೊಂಡೇನಿ. ಮಸಾಲೆನೂ ರೆಡಿ ಮಾಡ್ಕೊಂಡ್ಬಿಡೋದಕ್ಕೆ ಏನು ಹಾಕೋದೈತೆ ನೋಡು. ಹಾಂ, ಅದ ಇವಾಗ ಇದು ಕೂತಂದ್ರೆ ರೈಸ್ ಹಾಕ್ಬಿಡ್ತೇನೆ ಇದ್ರೊಳಗೆ. ಇವಾಗ ಹೋಗಿ ಚಿಕನ್ ತೊಗೊಂಡು ಬಂದ್ರಿ ರೀ. ಚಿಕನ್ ತೊಗೊಂಡು ಇವಾಗ ಬಂದ್ರಿ ರೀ. ಸೊ ಇವಾಗ ಆಪ ಹೋಗಿ ಚಿಕನ್ ತೊಳ್ಕೊಂಡು ಬರೋಕೆ ಹೋಗ್ಯಾಳ್ರಿ. ಅದೇ ಇವಾಗ ಆಕಿ ಚಿಕನ್ ತೊಳ್ಕೊಂಡು ಬಂದಂದ್ರೆ ಇಲ್ಲೆಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡೀನಿ ನಾನು. ಅದು ಚಿಕನಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಚಿಕನ್ನು ಚಲೋದಂಗೆ ಕುದಿಸೋದಷ್ಟೇ ರೀ. ಇವಾಗ ಈ ಸೈಡ್ ನೀರು ಇನ್ನೊಂದು 10 ನಿಮಿಷ ಕೂತ್ರೆ ಅಕ್ಕಿ ಹಾಕಿಬಿಡ್ತೇನೆ ಅದ್ರೊಳಗೆ. ಅಕ್ಕಿ ತೊಳೆದು ಹಾಕಿಬಿಡ್ತೇನೆ ರೀ. ಮಮ್ಮಿ 2 ಕಾಲ್ಪು ಹಾಕಂದಾರ ರೀ. ಸೊ ಹಾಗೆ 2 ಕಾಲ್ಪು ಅಕ್ಕಿ ತೊಳೆದು ಅದ್ರೊಳಗೆ ಹಾಕಿಬಿಡ್ತೇನೆ ರೀ ಇವಾಗ. ನೋಡ್ರಿ ಇಲ್ಲೆಲ್ಲ ಮಸಾಲೆ, ಎಲ್ಲ ಥರದ್ದು ಮಸಾಲೆ, ಒಣ ಮಸಾಲೆ ಎಲ್ಲ ನಾನಿಲ್ಲೇ ಇಟ್ಕೊಂಡೇನಿ ರೀ. ಗರಂ ಮಸಾಲೆ, ಧನಿಯಾ ಪೌಡ್ರಿ ಇದೆಲ್ಲ ನೋಡಿರಿ. ಗರಂ ಮಸಾಲೆ ಎಲ್ಲ, ಯಾಲಕ್ಕಿ, ಲವಂಗ, ಚಕ್ಕಿ, ಕಾಳುಮೆಣಸು, ಸಾಜೀರಿಗೆ, ಜೀರಿಗೆ ಅದೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಮಾಡಿ ಹುರಿದು ಮಿಕ್ಸಿಗೆ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರುವಂಥ ಗರಂ ಮಸಾಲೆ ರೀ ಇದು. ಅದನ್ನು ತೊಗೊಂಡಿನಿ ಚಲೋ ಆಗುತ್ತೆ ಅಂತಂದು. ಮತ್ತು ಚಿಕನ್ ಮಸಾಲೆ, ಬಿರಿಯಾನಿ ಮಸಾಲೆ, ಉಪ್ಪು, ಖಾರ ಅದನ್ನೆಲ್ಲ ಉಪ್ಪು ತೊಗೋಬೇಕ್ರಿ. ಇವಾಗ ಚಿಕನ್ ಹಾಕಿ ತೊಳ್ಕೊಂಡು ಬಂದಂದ್ರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ರೀ. ಇವಾಗ ನೋಡೋಣ ರೀ, ಅವತ್ತು ಮಾವು ಮಾಡಕತ್ತಾಳ. ಚಲೋ ಆಕತಿ ಆಗಲ್ಲ, ಚಲೋ ಆಗಲಿಲ್ಲ ಮಾಡ್ತೀನಿ ನನಗೆ. ಚಲೋ ಆಗುತ್ತೆ ತಗೋ. ಚಲೋ ಆಕತಿ ನೋಡೋಣ. ನೋಡಿರಿಲ್ಲ ಬಿಡೊಳಗೆ ನಾ ಮಾಡೋದು ನೋಡಿನಿ, ಮತ್ತು ಚಲೋನಾಗುತ್ತೆ ಅದಕ್ಕೆ ಇವತ್ತು ಮಾಡಂತ ಹೇಳಿ. ಇವಾಗ ಇಲ್ಲಿ ನೀರು ಸ್ವಲ್ಪ ಈ ಸೈಡಿಂದ ಕುದಿಯತ್ತೈತ್ರಿ. ಫುಲ್ ರೌಂಡಿಂದ ಕುದಿಯತ್ತಪ್ಪ ಅಂತಂದ್ರೆ ಅಕ್ಕಿ ತೊಳೆದು ಹಾಕ್ಬಿಡ್ತೀನಿ ಇದ್ರೊಳಗೆ. ಇಲ್ಲಿ ನೋಡ್ರಿ, ನಾನು 2 ಕಾಲ್ಪೋದ ರೈಸ್ ಮಾಡತ್ತೇನಲ್ಲ, ಅದಕ್ಕೆ ಇಷ್ಟು ದೊಡ್ಡದು ಡಬ್ರಿ ಒಳಗೆ ಮಾಡತ್ತೇನೆ ನಾನು. ಈ ಸೈಡ್ ಚಿಕನ್ ಎಲ್ಲ ಕುದಿಯಾಕಿಟ್ಟೇನಿ ಮತ್ತು ಈ ಸೈಡ ರೈಸ್ ಕುದಿಯತ್ತೈತ್ರಿ. ಇವಾಗ 2 ಕೂತಂದ್ರೆ ಜಲ್ದಿ ದಮ್ಮ ಇಟ್ಬಿಡ್ತೇನೆ ರೀ. ನೋಡ್ರಿ ಟೈಮ್ ಆಗಲಿ 2 ಗಂಟೆ ಆತ್ರಿ. ಇಲ್ಲಿ ನೋಡ್ರಿಪ್ಪ, ಇವಾಗ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿದ್ರಿ. ಆಮೇಲೆ ಕಡೆ ನಿಂಬೆಹಣ್ಣು ಹಾಕಿದ್ಲು. ಉಳ್ಳಾಗಡ್ಡಿಮ್ಮ ಅದಾವನಿಲ್ಲ. ಅಂತಾವ ಅರ್ಧ ಇದು ಗ್ರೇವಿ ಅದ್ರಾಗ ಬಿಟ್ಟಿದ್ರಿ, ಅರ್ಧ ಗ್ರೇವಿ ಇಲ್ಲ ಐತ್ರಿ. ಹಾಕಿ ಬರೋಬ್ಬರ ಹಾಕಿ ಇನ್ನೊಂದು ಇಷ್ಟನ್ನ ಐತ್ರಿ. ಅದನ್ನ ಹಾಕ್ಬೇಕು. ದೊಡ್ಡ ಡಬ್ರಿ ಒಳಗೆ ಇಟ್ಬಿಟ್ಟಾಡ್ರಿ, ಮತ್ತೆ ಎಲ್ಲರೂ ಸಾಲ್ಬೇಕಲ್ರಿ. ಅನ್ನ ಇಲ್ಲಿ ನೋಡಿ ಬಿರಿಯಾನಿ ರೆಡಿ ಆಯ್ತು. ಇವಾಗ ಮಮ್ಮಿ ಎಲ್ಲರೂ ಹಾಕ್ಕೊಡತ್ತ. ಇಲ್ಲಿ ನೋಡ್ರಿ, ಇವಾಗ ನಾನು ಊಟ ಮಾಡತ್ತೀನಿ ರೀ. ಇವಾಗ ನೋಡ್ರಿ ಟೈಮ್ 3 ಗಂಟೆ ಆಯ್ತು. ಅವರು ಬೆಳಗ್ಗೆ ಜಲ್ದಿ ಹೇಳಲಿಲ್ಲ, 1 ಗಂಟೆಗೆ ಸ್ಟಾರ್ಟ್ ಮಾಡೀನಿ ನಾನು ಇದನ್ನು ಮಾಡೋದು. ಮತ್ತು ನಾನು ಬಿರಿಯಾನಿ ಒಳಗಿನ ಪೀಸ್ ಹಚ್ಕೊಂಡಿಲ್ಲ ರೀ. ಯಾಕೆ ಅದನ್ನು ಬಿರಿಯಾನಿ ಒಳಗಿನ ಪೀಸ್ ಅಷ್ಟೇನು ಜಾಸ್ತಿ ಇಷ್ಟ ಆಗಲ್ಲ. ಸೊ ನಾನು ಕಬಾಬ್ ಹಚ್ಕೊಂಡೀನಿ ರೀ. ಇವಾಗ ಊಟ ಮಾಡೋಣ ರೀ. ನೋಡ್ರಿಪ್ಪ, ನಂದಂತೂ ಬಿರಿಯಾನಿ ಎಲ್ಲರೂ ಉಂಟ್ರಿ. ಗೊತ್ತೈತಿ, ಎಲ್ಲ ನಿಮಗೂ ಗೊತ್ತೈತಿ ಯಾವ ರೀತಿ ಆಗಿರ್ತೈತಿ ಅಂತಂದು. ಅವರು ಉಂಡಿದ್ದಿಲ್ಲ. ಸೊ ಅವರು ಊಟ ಮಾಡಿದ್ರು ರೀ. ಅವ್ರಿಗೂ ಚಲೋ ಅನ್ನಿಸ್ತಂತ. ಮತ್ತು ನಮ್ಮ ಅತ್ತೆ ಮತ್ತು ದಾದಿಯವರು ಹೋದ್ರು ರೀ ಇವತ್ತು. ಇನ್ನೊಂದು 2 ದಿನ ಇರಿ ಅಂತಂದಿದ್ವಿ ನಾವು. ಆದರೂ ಇಲ್ಲ, ಹೋಗ್ತೇವೆ ಅಂತಂದು ಹೋದ್ರು ರೀ. ಮತ್ತು ನಿನ್ನೆ ನಮ್ಮ ಏನು ಬರೀ ಸಾಮಾನು ಕೊಟ್ಟಿದ್ರಲ್ಲ ಎಂಗೇಜ್ಮೆಂಟ್ ಒಳಗೆ, ಅದನ್ನು ಎಲ್ಲ ಇವಾಗ ಓಪನ್ ಮಾಡಿದ್ರಿ. ಸೊ ಅದನ್ನು ಮಾಡಿದ್ವಿ ಇವಾಗ. ಮತ್ತು ನಾಳಿಂದ ದಾದಿನೂ ಅಂಗಡಿಗೆ ಹೋಗ್ತಾರೆ ರೀ. ಇವತ್ತು ತನಕ ಸುಮ್ಮನೆ ಇದ್ದರೆ ಮತ್ತು ನಾಳಿಂದ ಹೋಗ್ತಾರೆ ರೀ. ಆಮೇಲೆ ಮತ್ತು ನಾಳಿಂದ ನಾನು ಕಾಲೇಜಿಗೂ ಹೋಗ್ಬೇಕು ರೀ. ಮತ್ತು ಯಥಾ ಪ್ರಕಾರ ನಮ್ಮ ರೂಟೀನ್ ಯಾವ ರೀತಿ ಇರುತ್ತೋ ಆ ರೀತಿ ಫುಲ್ ಇವಾಗ ಕಂಟಿನ್ಯೂ ಹಾಕ್ಕೊತ ಹೋಗುತ್ತೆ ರೀ. ಮತ್ತು ನಾಳೆನೂ ನಮ್ಮ ಮಾಮವರು ಹೋಗ್ತಾರೆ ರೀ. ನಮ್ಮ ದೊಡ್ಡ ಮಾಮವರು ಬೆಳಗ್ಗೆನೂ ಹೋದ್ರು ರೀ. ಅವ್ರದ್ದು ಏನೋ ಸ್ಕೂಲ ಎಲ್ಲ ಅವ್ರ ಅಂಗಡಿನೂ ಇದ್ರಿ ಅಲ್ಲೆಲ್ಲ. ಸೊ ಊರೊಳಗೆ ಅದೆಲ್ಲ ಐತೆ ಅಂತಂದು ಅವ್ರು ಹೋದ್ರೆ. ಮತ್ತು ಇವಾಗ ಈವ್ನಿಂಗ್ ರೂಟೀನ್ ಏನಿರುತ್ತಲ್ಲ, ನಮಗಂತೂ ಕೆಲಸ ಮಾಡ್ಕೊಂಬಿಲ್ರಿ. ನಮ್ಮ ರೇಷ್ಮೆ ಮಾಮಿ ಅವರ ಮಾಡತ್ತಾರೆ ಎಲ್ಲ. ಆಮೇಲೆ ಮತ್ತು ಇವಾಗ ಅಂದರೂ ನಾನು ಮಾಡ್ತೀನಿ ರೀ ಇವಾಗ. ಮತ್ತು ನನ್ನ ಮೆಹಂದಿ ಭಾಳ ಚಲೋ ಆಗೈತಿ, ಸೂಪರ್ ಆಗೈತೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಸೊ ಇದನ್ನು ಸ್ವಲ್ಪ ಆ್ಯಪ ತೆಗ್ದಿದ್ಲಿ ರೀ ನನಗೆ ಮೆಹಂದಿ ಈ ಸೈಡಿಂದ. ಮತ್ತು ಈ ಸೈಡಿಂದ ಸಾನಿಯ ತೆಗೆದು ಬ್ಯಾಕ್ ಸೈಡಿಂದ ಸಾನಿಯನ ತೆಗ್ದಿದ್ಲಿ ರೀ. ಖುಷಿ ಆಯ್ತು. ಎಲ್ಲ ಫುಲ್ ಚಲೋತ್ನಾಗ ಆಯ್ತು ಫಂಕ್ಷನ್ ಎಲ್ಲ. ಭಾಳ ಖುಷಿ ಆಯ್ತು ರೀ ನಮ್ಗೆ.
ಮತ್ತು ಎಲ್ಲರೂ ಭಾಳ ಚಲೋ ಅಂದ್ರೆ ಚಲೋ ಕಮೆಂಟ್ ಮಾಡ್ತಿದ್ರಿ. ಕಾಂಗ್ರ್ಯಾಟ್ಸ್ ಆರಿಫಾ ಆ್ಯಂಡ್ ಮೊನ್ನ ಕಾಂಗ್ರ್ಯಾಚುಲೇಷನ್ಸ್ ಅಂತಂದು ಭಾಳ ಖುಷಿ ಆಯ್ತು ಅಂತಂದು. ಮತ್ತು ಒಬ್ರು ಕಮೆಂಟ್ ಮಾಡಿದ್ರಿ, ನೀನು ಯಾರೂ ಕಮೆಂಟಿಗೆ ರಿಪ್ಲೈ ಕೊಡಲ್ಲ ಆದರೆ ನೀವು ಕೊಡ್ತೀರಿ, ಖುಷಿ ಆಯ್ತು ಅಂತಂದು. ಸೊ ನನಗೆ ಯಾವ ಕಮೆಂಟ್ಸ್ ಚಲೋ ಅನ್ನಿಸ್ತಾವ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ರೀ. ಹಾಯ್ ಗೈಸ್, ನೋಡಿಪ್ಪ ನಾವಂತೂ ಇವಾಗ ನಂಜನಾಪುರ ಮನೆಗೆ ಬಂದಿದ್ವಿ ರೀ. ಯಾಕಪ್ಪ ಅಂತಂದ್ರೆ ನಮ್ಮ ಶಿವಮೊಗ್ಗ ಹಕ್ಕಿ ಕೈತಿ ಇವತ್ತೆಲ್ಲ ಸೋಮವಾರ ದಿನ ಐತ್ರಿ. ಸೊ ಹಾಗಾಗಿ ಸ್ವಲ್ಪ ಈಗ ಹೆಲ್ಪ್ ಮಾಡೋಣ ಅಂತ ಹೇಳಿ ಬಂದಿದ್ದೆ ರೀ. ನಾನು ಊಟ ಅದನ್ನೆಲ್ಲ ಮಾಡ್ಕೊಂಡು ಇವಾಗ ನಮ್ಮ ಮಮ್ಮಿನೂ ಹೋಗತ್ತಾರ. ಸೊ ಇವಾಗ ಏನು ಕೆಲಸ ಇರುತ್ತಲ್ಲ ಆಕೆಗೆ ಸ್ವಲ್ಪ ಹೆಲ್ಪ್ ಮಾಡಿ ನಾನು ಹೋಗ್ತೇನೆ ರೀ. ಇಲ್ಲಿ ಒಂದು 4 ಚಹಾ ಕುಡಿದಿದ್ದು ಕೋಪ್ಸ್ ಅದಾವ್ರಿ. ಆಕೆ ಬ್ಯಾಡ್ ಅಂದರು ಹೀರೋ ತೊಗೊತೀನಿ ಅಂತ ಹೇಳಿ ಇವಾಗ ಒಂದು 4 ಕೋಪ್ಸ್ ತೊಳೆದ್ಬಿಟ್ಟೋಣ್ರಿ. ಜಲ್ದಿ ಚಹಾ ಕುಡ್ತಿದ್ವು. ಅಲಿಶಾನ್ ಹೆಂಗದು ಊಟ ಮಾಡೋದು? ಪ್ಲೇಟ್ ಚಲ್ಗಿಲ್ಲಿ ನೋಡಿ ನಾವು ಹೆಂಗೆ ಊಟ ಮಾಡತ್ತ. ಅಲ್ಲಿ ಅದ್ರ ಮೇಲೆ ಕುಂತು ಊಟ ಮಾಡತ್ತ ನಾವು ಫೋನ್ ಹಿಡ್ಕೊಂಡು. ಅಲ್ಲಿ ಒಳಗೆ ಹೋಗ್ಬಿಡ. ಓಯ್ ಹಂಗ ಮಾಡುವ ನಾವು ಕುಂದ್ರ ಬಾ ಕೆಳಗೆ. ನಾವೆಷ್ಟು ಬೈದಿದ್ಮೇಲೆ ಅಲ್ಲಿ ಕೆಳಗೆ ನಿಂತ ಇಲ್ಲಿ ಮ್ಯಾಲೆ ಬಂದು ಊಟ ಮಾಡತ್ತ ನೋಡ್ರಿ ಅವ. ಫೋನ್ ಬೇಕರಿ ಈಗಿನ ಹುಡುಗರಿಗೆ. ನಾವ ಇಲ್ಲಿಂದ ಮತ್ತೆ ಅಲ್ಲಿ ಹೋದ, ಅಲ್ಲಿದ್ದರಿ ಇಲ್ಲಿ ಬಂದ, ಇಲ್ಲಿಂದ ಮತ್ತೆ ಅಲ್ಲಿ ಹೋದ. ಅಲ್ಲಿ ಶನೀಸೆಲ್ಲ ಡೈರೆಕ್ಟ್ ಅಲ್ಲೇ ಹೋಗ್ಬಿಡ್ ನೀನು. ಫೋನ್ ಒಳಗಿದ್ವಾಗ ನಾವು ಇಲ್ಲಿ ನೋಡ್ರಿ ನಮ್ದು ಇಲ್ಲೇ ಸ್ವಚ್ಛತಾ ಕಾರ್ಯಕ್ರಮನ ಸ್ಟಾರ್ಟ್ ಆಗ್ತದೆ. ಇವಾಗ ನಾನು ಇಲ್ಲೆಲ್ಲ ಸೋಫಾ ಅದನ್ನೆಲ್ಲ ಒರೆಸಿದೆ ರೀ. ಇವರಿಬ್ರು ಸೇರಿ ಅದೆಲ್ಲ ಮ್ಯಾಲಿಂದ ಒರ್ಸತ್ತ. ಓ ಅವು ಎಲ್ಲ ಕ್ಲೀನ್ ಕಾಣಿಸೋದ್ ನೋಡಿ ನಶನಪ್ಪ. ಇವಾಗ ಬನ್ನಿ ಎಲ್ಲ ಅದನ್ನು ನಿನ್ನೆ ಮಾಡ್ಸಿರೇನ? ಸಖತ್ತಾಗಿತ್ತು. ಹಾಂ ಇದನ್ನು ಕ್ಲೀನ್ ಮಾಡ್ಬೇಕು. ಝೂಮರ್ ಇಲ್ಲೇ ಏನಾದರೂ ಹತ್ತಿ ಅದು ಒಂದೊಂದು ಇದನ್ನು ಕ್ಲೀನ್ ಮಾಡೋದು. ಹಾಂ ಇವಾಗ ನೋಡ್ರಿ ಸ್ವಲ್ಪ ನಶನಾಪ ಮತ್ತು ಬೈಜನ ಹೊರಗೆ ಕೆಲಸ ಐತೆ ಅಂತ ಹೋಗಿದ್ರಿ ರೀ. ಅದಕ್ಕೆ ಇವಾಗ ಸ್ವಲ್ಪ ಅಷ್ಟು ಐತ್ರಿ ನಮ್ಮದು. ಈ ಸೈಡ್ದಷ್ಟು ಗಾಡಿ ಒರೆಸ್ಬೇಕಾ, ಅದಷ್ಟು ಒರೆಸಿದ್ರೆ ಕೆಲಸ ಮುಗೀತ್ರಿ ಇವಾಗ ನಮ್ಮದು. ಅವ್ರು ಯಾವಾಗ ಬರ್ತಾರ ಅವಾಗ ಮನೆಗೆ ಹೋಗ್ಬಿಡೋದು. ಹಂಗ್ಯಾಕೆ ಮಾಡ್ತೀನಿ? ನಿಮ್ದೆಲ್ಲ ಏನೇನು ಮಾಡ್ತಿದ್ದೀನೆಲ್ಲ ವಿಡಿಯೋ ತೊಗೊಂಡು ನಿಮ್ಮ ಮಮ್ಮಿಗೆ ಬಿಡ್ತೇನೆ ತಡಿ. ಸೊ ನೋಡ್ರಿ ಇವಾಗ ಮನೆ ಎಷ್ಟು ಕ್ಲೀನ್ ಕಾಣಿಸೋದೈತಿ ತೋರಿಸೋದೆಲ್ಲ. ಇವಾಗ ಕಸ ಅಷ್ಟು ಹೊಡೆದ್ರೆ ಮುಗೀತ್ರಿ, ಮನೆ ಫುಲ್ ಕ್ಲೀನ್ ಆಗಿರ್ತ. ಇವಾಗ ಇನ್ನು ನಶನಾಪುರ ಬಂದಿಲ್ಲ ರೀ. 8:30 ಆತ. ಹುಡುಗರಿಗೆ ಹೊಟ್ಟೆ ಸದಂತ ಅದಕ್ಕೆ ಇವಾಗ ಅವರಿಗೆ ರೈಸ್ ಅದನ್ನು ಹಾಕ್ಕೊಡ್ತೇನೆ ರೀ. ಅಲಿಶಾನ್ ಏನು ತಿಂತಿ ಅಣ್ಣ? ಇವಾಗ ಇವರಿಗೆ ಊಟಕ್ಕೆ ಹಾಕ್ಕೊಡೋಣ್ರಿ. ಇನ್ನು ನಮ್ಮ ನಶನಾಪುರ ಬಂದಿಲ್ಲ ರೀ. ಅದಕ್ಕೆ ನಾನು ಲೈಟ್ ಫುಲ್ ಆಫ್ ಮಾಡ್ಕೊಂಡು ಒಳಗಿಂದ ಇಲ್ಲೇ ಮಕ್ಕೊಂದೇನ್ರಿ ಸ್ವಲ್ಪ ಹೊತ್ತು. ಅವ್ರು ಬರೋ ತನಕ ರೆಸ್ಟ್ ಆದರೂ ಆಗುತ್ತೆ ನಂದಂತಂದು. 9:10 9 ಗಂಟೆ ಆತ್ರಿ ಇವಾಗ. ಇನ್ನು ಬಂದಿಲ್ಲ. ಸೊ ನೋಡೋಣ ಅವ್ರು ಯಾವಾಗ ಬರ್ತಾರೆ ಅನ್ನೋದು. ಸೊ ನೋಡ್ರಿಪ್ಪ, ನಿನ್ನೆಯಿಂದ ನಾನು ಇಲ್ಲೇ ಅದೇನ್ರಿ. ನಿನ್ನೆ ಅವ್ರು ಬರೋದ ಲೇಟ್ ಆಗಿತ್ತು ರೀ. ಹಾಗಾಗಿ ಆಕೆ ನಮ್ಮ ಮಮ್ಮಿ ಕೇಳಿಲ್ಲನ್ರಿ ಇಲ್ಲೇ ಇರಲಿ ಬೇಡ ಅಂತಂದು. ಆಕೆ ಭಾಳ ದಿನ ಹೇಳತ್ತಿದ್ಲಿ ರೀ, ಬಾ ಇರಂತ್ರಿ ಅಂತಂದು. ಅದ ಮತ್ತು ನಿನ್ನೆ ಅವರ ಲೇಟಾಗಿ ಬಂದ್ರಲ್ಲ ಮಮ್ಮಿನೂ ಇರಂತಂದ್ರಂತ್ರಿ. ಅದಕ್ಕೆ ಇದ್ದೆ ನಾನು ನಿನ್ನೆ. ಮತ್ತು ಇವಾಗ ಮಮ್ಮಿ ಬರತ್ತಾನಂತ್ರಿ. ಅದಕ್ಕೆ ಕರ್ಕೊಂಡು ಬರೋಕ್ಕೆ ಹೋಗ್ಯಾಳ್ರಿ ಆಕಿ. ನಾವು ಇನ್ನೂ ನಾಷ್ಟ ಮಾಡಿಲ್ಲ ರೀ. 9 ಗಂಟೆಗೆ ಎದ್ದೇವ್ರಿ. ನಿನ್ನೆ 1 ಗಂಟೆಗೆ ಮಕ್ಕೊಂಡೇವಿ. ಮಾತಾಡ್ಕೊತ ಹಂಗೆ ಒಟ್ಟು ಕೂಡ್ದಾಗ ಹಂಗೆ ಮಾತಾಡೋದೆಲ್ಲ ಇರುತ್ತಲ್ರಿ. ಸೊ ಮಾತಾಡ್ಕೊತ 1 ಗಂಟೆಗೆ ಮಲ್ಕೊಂಡೇವ್ರಿ. ಬೆಳಗ್ಗೆ 9 ಗಂಟೆಗೆ ಎದ್ವಿ. ಮತ್ತು ಇವಾಗ ಎಲ್ಲ ಅದನ್ನು ಅರ್ಬಿ ದೂರ ಅದನ್ನೆಲ್ಲ ಮಡಿಚಿಟ್ಟೆ. ಮತ್ತು ಪಾಪಕ್ಕಿನ್ನೂ ಬೆಳಗ್ಗೆ ಕಸ ಹೊಡೆದ್ಲ, ನಾಷ್ಟ ಮಾಡಿದ್ಲ. ಅದರಿಂದ ನಾಷ್ಟ ರೆಡಿ ಮಾಡಿದ್ಲಿ ರೀ, ಇನ್ನೂ ಮಾಡಿಲ್ಲ ನಾಷ್ಟ. ಸೊ ಇವಾಗ ಆಕಿ ಬಂದಮೇಲೆ ನಾಷ್ಟ ಮಾಡ್ತೀವಿ ರೀ ನಾವು. ಸೊ ನೋಡ್ರಿಪ್ಪ, ನಾನು ನಿನ್ನೆ ಇರ್ತಾನೆ ಇಲ್ಲೇ ನಾನು ಇವತ್ತು ಹೋಗ್ತೇನೆ ಅಂತ ಇದ್ದೆ. ಮಮ್ಮಿಯವ್ರು ಬಂದಾಗ ಆದರೆ ಬೇಡ ಇಲ್ಲೇ ಇರಂತಂದ್ರೆ ನಾನು ಸ್ನಾಪ ಡ್ರೆಸ್ ಕೊಟ್ಟು ಜಳಕ ಮಾಡಿ
ನಡೆಸಿ ಅಂದ್ರೆ ಜಳಕ ಮಾಡೋಕೆ ಡ್ರೆಸ್ ಕೊಟ್ಟೆಲ್ಲ ಇಲ್ಲೇ ಇಟ್ಕೊಂಡ್ರಿ. ಇವ್ರು ನಾನು ಹೋಗ್ತೇನೆ ಅಂದ್ರೆ ಬ್ಯಾಡ ಬೇಡ ಅನ್ನತ್ತಿದ್ದಾರೆ, ಆಮೇಲೆ ಮತ್ತೆ ಹೋಗೋಗ ಅನ್ನತ್ತಿದ್ದ. ಎದಕ್ಕೆ ಇವಾಗ ನೋಡೋಣ್ರಿ ಮತ್ತೆ ನಾಳೆ ಹಂಗೆ ಹೋಗಿ ಸೋಮವಾರ ದಿನ ಹೋಗ್ತೇನೆ ರೀ. ಯಾಕಪ್ಪ ಅಂತಂದ್ರೆ ನಾಳೆ ಭಾಳ ಕೆಲಸ ಇರುತ್ತೆ, ಇಲ್ಲ ಸೊ ಇಲ್ಲೇ ಇರ್ತೀನಿ. ಸೋಮವಾರ ದಿನ ಹೋಗಿ ರೆಡಿ ಆಗಿನ ಬರ್ತೇನೆ ರೀ ಇಲ್ಲೇ. ಇಲ್ಲೇ ನೋಡ್ರಿ ಫಂಕ್ಷನಿಗೆ ಕಟ್ಗಿನೂ ಬಂದ್ವು. ಅಲ್ಲಿ ಪೈಪ್ ಕಡೆ ಇಡಾತಿರಲ್ಲ ನೀವು ಆದ್ವಾ ಅಲ್ಲಿ ಶಾನ್ ತೊಂದ. ಇವಾಗ ಇದೆಲ್ಲ ಕಟ್ಟಿಗೆ ಅಲ್ಲಿ ಶಾನಿನ ಹೆಸರ್ಲೇ ಅದಾವ. ನೀನ ತೊಗೊಂಡು ಹೋಗ್ಬೇಕು ಇವಾಗ ಅವನ್ನೆಲ್ಲ. ಎಷ್ಟು ತಣ್ಣಗೆ ಗಾಳಿ ಬರ್ತೈತ್ರಿ ಇಲ್ಲೇ. ಸೊ ನೋಡಿಪ್ಪ ನಾನಿಲ್ಲೇ ಇವತ್ತು ಇವರು ರೈಸು ಇತ್ತು ರೀ. ಅದಕ್ಕೆ ನಸನಪ್ಪಗೆ ನಾನೇನಂದ್ರೆ ಎಗ್ ರೈಸ್ ಮಾಡಿಬಿಡ್ತೀನಿ ಅಂತಂದೆ ರೀ. ಮತ್ತು ಸ್ವಲ್ಪ ಚಿಕನ್ ಗ್ರೇವಿ ಇತ್ತು. ಸೊ ಚಪಾತಿ ಹಿಟ್ಟು ನಾದಿಟ್ಟೆ, ಯಾಕಂದ್ರೆ ಆಕಿನೂ ಬಾತ್ರೂಮ್ ಅವನ್ನೆಲ್ಲ ತೊಳ್ಯಾತಿದ್ದರೆ ಆಕಿಗೂ ಜಗ್ಗಿ ಕೆಲಸ ಇತ್ತು. ಸೊ ಮತ್ತು ನಾನು ಬೇಡ ಇಷ್ಟೆಲ್ಲ ಐತಿ ಅಂದ್ರೂ ಇರ್ಲಿ ತಡಿ ಪಿಜ್ಜಾ ಮಾಡೋಣ ಅಂತ ಹೇಳಿ ಆಕಿ ಅದಕ್ಕೆ ಏನೇನು ಬೇಕಲ್ಲ ಎಲ್ಲ ತೊಗೊಂಡು ಬರೋಕ್ಕೆ ಹೋಗ್ಯಾಳ್ರಿ. ನಾನು ಎಷ್ಟು ಬ್ಯಾಡ್ ಅಂದ್ರೂ. ಸೊ ಇವಾಗಕ್ಕೆ ಬಂದಮೇಲೆ ನಾವು ಪಿಜ್ಜಾ ಮಾಡ್ತೀವಿ ರೀ. ಅದರ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದ್ರ ರೆಸಿಪಿ ಬೇಕು, ನಾವು ಯಾವ ರೀತಿ ಅದನ್ನು ಮಾಡ್ತೇವೆ, ನಮ್ಮ ಸ್ಟೈಲ್ ಒಳಗೆ ಅಥವಾ ಯಾವ ಇದ್ರೊಳಗೆ ಮಾಡ್ತೇವೆ ಅನ್ನೋದೆಲ್ಲ ನೀವು ಬೇಕಪ್ಪ ಅಂತಂದ್ರೆ ನೀವು ನೆಕ್ಸ್ಟ್ ವ್ಲಾಗ್ ನೋಡಬೇಕಾಗತ್ತೆ ರೀ. ಮತ್ತು ನಿಮ್ಗೇನಾದ್ರೂ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ.